ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕಣ್ಣಿನ ತಪಾಸಣಾ ಶಿಬಿರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಶಿಡ್ಲಘಟ್ಟ ನಗರದ ಗಾಂಧಿನಗರದ ಶಂಕರ ಮಠದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಹಿತ್ತಲಹಳ್ಳಿ ಸುರೇಶ್ ರವರು, ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಆಸೆಯಂತೆ ಗ್ರಾಮೀಣ ಭಾಗದ ಬಡ ಜನರ ಅನುಕೂಲಕ್ಕೆ ನೂರಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವೂ ಒಂದು. ಶಿಬಿರದಲ್ಲಿ ಕಣ್ಣಿನ ಸಮಸ್ಯೆ ಇರುವಂತವರು ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಶಿಬಿರದಲ್ಲಿ ಕಣ್ಣಿನ ಸಮಸ್ಯೆ ಇರುವಂತವರಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಲಾಯಿತು. ಮಹಿಳೆಯರಿಗೆ ಬಿಪಿ, ಶುಗರ್, ಇಸಿಜಿ, ಪಾದಸ್ಪರ್ಶ ಬಗ್ಗೆ ತಪಾಸಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಂಕರ ಮಠದ ಕಮಿಟಿ ಅಧ್ಯಕ್ಷ ಕೃಷ್ಣಮೂರ್ತಿ, ಒಕ್ಕೂಟದ ಲಕ್ಷ್ಮಮ್ಮ, ಮಹಾವೀರ್ ಜೈನ್ ಆಸ್ಪತ್ರೆಯ ಸಂಜಯ್, ದೃಷ್ಟಿ ಹಾಸ್ಪಿಟಲ್ನ ಮಧುಕುಮಾರ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಅರುಣ, ಸೇವಾ ಪ್ರತಿನಿಧಿಗಳಾದ ಭಾಗ್ಯಮ್ಮ, ವೀಣಾ ಸೇರಿದಂತೆ ಜ್ಞಾನ ವಿಕಾಸ ಸಂಘದ ಸದಸ್ಯರು ಭಾಗವಹಿಸಿದರು. ವರದಿ ಲೋಕೇಶ್, ಶಿಡ್ಲಘಟ್ಟ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಪಾದಾರವಿಂದಗಳಿಗೆ ಪುರಮುತ್ತ ನಮಗೆಲ್ಲ ಗೊತ್ತಿದೆ, ಇವತ್ತೇನಾದರೂ ದೇಶದಲ್ಲಿ ಒಂದು ಒಳ್ಳೆ ಸಂಸ್ಥೆ ಇದೆ, ಧಾರ್ಮಿಕ ಸಂಸ್ಥೆ ಇದೆ, ಅದರಲ್ಲೂ ವಿಶೇಷವಾಗಿ ಧರ್ಮ, ಜಾತಿ, ಮತ ಅಂತಕ್ಕಂಥ ಯಾವ ಭೇದ ಭಾವನೆ ಇದರ ಎಲ್ಲರಿಗೂ ಕೂಡ ಎಲ್ಲ ರೀತಿಯಾದಂಥ ನೆರವು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿ ನೆರವು ನೀಡ್ತಾ ಇರ್ತಕ್ಕಂಥದ್ದು ನಮ್ಮ ವೀರೇಂದ್ರ ಹೆಗ್ಗಡೆ ಅವರು, ರಾಜರ್ಷಿಗಳು ವೀರೇಂದ್ರ ಹೆಗ್ಗಡೆ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಪ್ರಕಾರ ಇವತ್ತಿನ ದಿವಸ ನಮ್ಮ ಶಿಬಿರದಲ್ಲಿ ಹೋದ ವರ್ಷ ನಾನೇ ಇದೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೆ. ಮೇಲ್ಗಡೆ ಶ್ರೀಕಲ್ ರಾಮಚಂದ್ರೇಗೌಡರು ಮತ್ತು ಸಚಿನ್ ಅವರು ಎಲ್ಲರೂ ಬಂದಿದ್ದಾರೆ. ಇವತ್ತು ಇಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ. ವಿಶೇಷ ಏನಪ್ಪ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಇದೆ. ಮನುಷ್ಯನಿಗೆ ಬದುಕಲಿಕ್ಕೆ ಜೀವ ಬೇಕು, ನಿಜ. ಜೀವ ಇದೆ ಅಂದರೆ ಪಂಚೇಂದ್ರಿಯಗಳು ಅಂತಿದೆ. ಆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ, ಇದು ಪಂಚೇಂದ್ರಿಯಗಳು ಅಂತ. ಆ 5 ಪಂಚೇಂದ್ರಿಯಗಳಲ್ಲಿ ಮನುಷ್ಯನಿಗೆ ಅಥವಾ ಪ್ರಾಣಿಗಳು ಯಾರಿಗೇ ಆಗಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಗಾದೆ ಮಾತಿದೆ ಸಂಸ್ಕೃತದಲ್ಲಿ, ಇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ. ಮನುಷ್ಯ ಬದುಕಿರ್ಬೋದು, ಕಿವಿ ಇಲ್ಲದೆ ಬದುಕಿರ್ಬೋದು, ಕಣ್ಣಿಲ್ಲದೆ ಅವ್ನು ಬದುಕಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ಎಲ್ಲದಕ್ಕೂ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣು. ಕಣ್ಣು ಪ್ರಪಂಚ ತೋರಿಸುತ್ತೆ, ಜನ ಅರ್ಥ ಮಾಡ್ಕೊತೀವಿ, ಜಗತ್ತು ಅರ್ಥ ಮಾಡ್ಕೊತೀವಿ. ಆ ಕಣ್ಣೇ ಇಲ್ಲ ಅಂದರೆ ಅವನ ಜೀವನ ವ್ಯರ್ಥ, ಬದುಕಿದ್ರು ವ್ಯರ್ಥ. ಹಾಗಾಗಿ ಆ ಕಣ್ಣು ಆರೋಗ್ಯಕರವಾಗಿರ್ಬೇಕು, 5 ಇಂದ್ರಿಯಗಳು ಚೆನ್ನಾಗಿರ್ಬೇಕು. ಅದರಲ್ಲಿ ವಿಶೇಷವಾಗಿ ಕಣ್ಣು ಬಹಳ ಚೆನ್ನಾಗಿರ್ಬೇಕು. ಕಣ್ಣು ಎಲ್ಲಿ ತನಕ ಚೆನ್ನಾಗಿರುತ್ತೆ ಅಲ್ಲಿ ತನಕ ನಮ್ಮನ್ನ ಸಮಾಜ ಗುರುತಿಸುತ್ತೆ. ನಾವು ಜನರಲ್ಲಿ ನೋಡ್ತಕ್ಕಂಥ ದೃಷ್ಟಿ ಚೆನ್ನಾಗಿರುತ್ತೆ, ಮತ್ತೆ ಅವರು ನಮ್ಮ ನೋಡ್ತಕ್ಕಂಥ ದೃಷ್ಟಿಕೋನ ಯಾರೋ ಇವರೇ ಹೋಗ್ತಾರೆ, ಮಾಸ್ಟರ್ ಹೋಗ್ತಾರೆ ಅಂತ ಕಂಡಿಡಿತಾರೆ. ಆ ಕಣ್ಣೇ ಚೆನ್ನಾಗಿಲ್ಲ ಅಂದ್ರೆ ನಾವೇ ನಮ್ಮ ಮುಂದೆ ಏನು ಹೋದ್ರೆ ಎಷ್ಟು ಕೋಟಿಗಳಿರ್ತದೆ ಏನೋ, ಎಷ್ಟು ಯಾವ ದೇವತೆಗಳು ಬಂದ್ರೆ ಏನೋ, ಯಾರಿದ್ರೆ ನಮಗೆ ಅರ್ಥ ಆಗುತ್ತಾ, ಅದನ್ನು ತಿಳ್ಕೊಳಕ್ಕಾಗುತ್ತಾ? ಸಾಧ್ಯ ಇದೆ. ಹಾಗಾಗಿ ಜಗತ್ತಿನಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಪಂಚೇಂದ್ರಿಯದಲ್ಲಿ ಕಣ್ಣು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಇಂದ್ರಿಯನ ನಯನ ಪ್ರಧಾನ ಅಂತ ಕರೀತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನು ಅರ್ಥಪೂರ್ಣ ಅಂದರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಏನೋ, ಎಲ್ಲರ ಆರೋಗ್ಯ, ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಆರೋಗ್ಯನ ಕಾಪಾಡಬೇಕು. ಅದರಲ್ಲಿ ಕಣ್ಣು ಮುಖ್ಯ. ಹಾಗಾಗಿ ಪ್ರತಿ ವರ್ಷನೂ ಕೂಡ ಎಲ್ಲ ಹಳ್ಳಿಗಳಿಗೆ ಮುಖ್ಯವಾದ ಜಾಗಗಳಿಗೆ ಹೋಗಿ ಐ ಕ್ಯಾಂಪ್ ಅಂದರೆ ಕಣ್ಣಿನ ಕ್ಯಾಂಪನ್ನು ಮಾಡಿ, ಶಿಬಿರಗಳನ್ನು ಮಾಡಿ ಉಚಿತವಾಗಿ ಈ ಯೋಜನೆಯಲ್ಲಿ ಕಾಸು ಕೊಟ್ಟು ಮಾಡಿಸೋದು ಬೇರೆ. ಈಗ ನೀವು ನಾರಾಯಣ ನೇತ್ರಾಲಯಕ್ಕೋ ಅಥವಾ ಇದಕ್ಕೇನೋ ವಾಸವಿ ಕೇರ್ ಸೆಂಟರ್ ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು. ಒಂದು ಆಪರೇಷನ್ಗೆ 1 ಲಕ್ಷ ರೂಪಾಯಿಯಿಂದ ಹಿಡಿದು ಸಿಕ್ಕಾಪಟ್ಟೆ ದುಡ್ಡಿದೆ ಈಗ. ಆದರೆ ಕನಿಷ್ಠ 40,000 ರೂಪಾಯಿ ಕೊಡಬೇಕು ಆಪರೇಷನ್. ಅದೆಲ್ಲ ಬಿಟ್ಟು ನಿಮ್ಮ ಹತ್ರ ಮನೆ ಬಾಗಿಲಿಗೆ ಬಂದು ಫ್ರೀಯಾಗಿ ಕಣ್ಣು ಚೆಕ್ ಮಾಡಿ ನಿಮ್ಗೇನು ತೊಂದರೆ ಇದೆ ಅಂತ ಹೇಳಿ ಫ್ಲೆಕ್ಸ್ಗಳನ್ನು ಉಚಿತವಾಗಿ ಕೊಟ್ಟು ನಿಮ್ಮ ಆರೋಗ್ಯ ಸುಧಾರಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ಇದು ನಿಜವಾಗಲೂ ಕೂಡ ದೇವರು ಬೆಳ್ತಕ್ಕಂಥ ಕೆಲಸನೇ. ಹಾಗಾಗಿ ಹೊಡಿಬೋದು, ಯಾಕಂದ್ರೆ ಅವ್ರು ಮಾಡ್ತಾರೆ ಕೆಲಸವನ್ನು ನಮ್ದೇನಿಲ್ಲ. ಚಪ್ಪಾಳೆ ಜೋರ ವೀರೇಂದ್ರ ಹೆಗ್ಗಡೆ ಅವ್ರು ಹೊಡಿರಿ, ಮಂಜುನಾಥ ಸ್ವಾಮಿ ಹೊಡಿರಿ, ಯಾಕಂದ್ರೆ ಅವ್ರ ಕೈಯಿಂದ ಈ ಒಳ್ಳೆ ಕೆಲಸಗಳು ಮಾಡಿಸ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಶಿಬಿರಕ್ಕೆ ತಾವೆಲ್ಲ ಬಂದು, ಈಗ ಎಷ್ಟೋ ಜನ ಶಿಬಿರದಲ್ಲಿ 50,000 ಜನ ಇದ್ದಾರೆ, ಎಲ್ಲರೂ ಕೂಡ ಕಣ್ಣು ತೋರಿಸ್ಕೊಳ್ಬೇಕನ್ನೋ ಆಸೆ ಬರಲಿಲ್ಲ ಅವ್ರು. ಯಾಕೆಂದ್ರೆ
ಅವರೆಲ್ಲ ಆರೋಗ್ಯವಾಗಿದ್ದಾರೆ ಅಂತ ನಾಮಂತ ಅಂದ್ರೆ ಕಣ್ಣಿನ ಸಮಸ್ಯೆ ಇರುತ್ತೆ, ಆದ್ರೂ ಹೋಗ್ಕೊಡುವಂತ ಮನಸ್ಸು ಇರೋದಿಲ್ಲ. ನೀವೆಲ್ಲ ತಮ್ಮ ಕಣ್ಣಿನ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಇಲ್ಲಿ ಬಂದಿದ್ದೀರ, ಚೆನ್ನಾಗಿ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೇನೋ ತೊಂದರೆ ಇದ್ರೆ ತೋರಿಸ್ಕೊಳ್ಳಿ. ಹೇಳೋದು ಕರೆಕ್ಟಾಗಿ ಹೇಳಿ, ಡಾಕ್ಟರ್ಗಳು ಹೇಳೋದು ಏನು ಮಾಡಬೇಕು, ನನಗಿಂತ ಸಮಸ್ಯೆ ಇದೆ, ದೂರದ ಕಾಣಲ್ಲ ಅಥವಾ ಹತ್ತಿರದ ಕಾಣೋದಿಲ್ಲ ಅಥವಾ ಏನೋ ನನ್ನ ತಲೆನೋವು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಆ ಸಮಸ್ಯೆಗಳು ಕರೆಕ್ಟಾಗಿ ಹೇಳಿದ್ರೆ ಅವ್ರೇನು ಮಾಡ್ತಾರೆ, ಅದು ಸರಿಯಾದಂಥ ಚಿಕಿತ್ಸೆ ನಿಮ್ಗೆ ಕೊಡ್ತಾರೆ. ನಾವು ಅವ್ರ ಮುಂದೆ ಹೋಗ್ಬಿಟ್ಟು ಸರ್ ಏನೋ ಸರ್ ಅಂತ ಇನ್ನೂ ಡಾಕ್ಟ್ರು ನೀವೇನೇ ಹೇಳಿದ್ರೆ ಅವ್ರು ನಿಮ್ಗೆ ಯಾವ ರೀತಿ ಚಿಕಿತ್ಸೆ ಕೊಡೋದಕ್ಕೂ ಆಗಲ್ಲ. ಹಾಗಾಗಿ ಅವ್ರು ಕೇಳಿದಾಗ ಅವ್ರೇನು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ, ಅಥವಾ ನಿಮಗೇನು ಸಮಸ್ಯೆ ಇದೆ ಅವ್ರಿಗೆ ಹೇಳಿ, ಅವ್ರು ಅರ್ಥ ಮಾಡ್ಕೊತಾರೆ, ಅದಕ್ಕೆ ಸರಿಯಾದಂಥ ಒಂದು ಚಿಕಿತ್ಸೆ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಈ ಥರ ಈ ಕಾರ್ಯಕ್ರಮ ಸತತವಾಗಿ ಯಾವಾಗ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಈ ಧರ್ಮಸ್ಥಳವು ನಮ್ಮ ಇದೊಂದೇ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರ್ಷಿಕರ ಕಡೆ ಎಲ್ಲ ಕಡೆ ಪೂಜೆ ಮಾಡಿಸ್ತಾರೆ. ಅದು ನನಗೆ ಬಹಳ ಖುಷಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನ್ ಮಾಡ್ತಾರೆ, ಬರೀ ನಮ್ಮ ಹಿಂದೂಗಳು ಮಾತ್ರ ಕರೆದು ಮಾಡ್ತಕ್ಕಂಥ ಪೂಜೆ ನಮ್ಮ ಮನೆಗಳಲ್ಲಿ. ಆದ್ರೆ ಹಂಗಲ್ಲ, ಈ ಧರ್ಮಸ್ಥಳ ಅಂತಂದ್ರೆ ಎಲ್ಲರೂ ಕರೀತಾರೆ. ನಾನು ವಾಸಿ ಕಲ್ಯಾಣ ಮಠದಲ್ಲೂ ಉದ್ಘಾಟನೆ ಮಾಡಿದ್ದೇನೆ, ಕುಂದಗುರ್ಕಿಲೂ ಹೋಗಿ ಮಾತಾಡಿದ್ದೇನೆ. ಹೀಗೆ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ಎಲ್ಲ ಜನಾಂಗದವರು ಇಲ್ಲ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲರೂ ಬರ್ತಾರೆ. ಅಲ್ಲಿ ವರಮಹಾಲಕ್ಷ್ಮಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡ್ಬಿಡ್ತಾರೆ. ಬಹಳ ಸಂತೋಷ ಆಯಿತು. ಅಂದ್ರೆ ಆರ್ಥಿಕವಾಗಿ ನಿಮ್ಮನ್ನ ಮೇಲೆ ಕೆತ್ತಾ ಇದ್ದಾರೆ, ದುಡ್ಡು ಕಾಸು ಎಲ್ಲ ಸಹಾಯ ಮಾಡಿ ಮೇಲಕ್ಕೆ ಬರಲಿ, ಎಲ್ಲರೂ ಉದ್ಧಾರ ಆಗಲಿ ಅಂತಕ್ಕಂಥ ರೀತಿಯಲ್ಲಿ ಧರ್ಮಸ್ಥಳದ ಕಾರ್ಯಕ್ರಮ ಹಾಕೊಂಡು ತುಂಬಾ ಚೆನ್ನಾಗಿ ಎಲ್ಲರೂ ಮುಂದೆ ಸಮಾಜ ಮುಂದೆ ತರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ. ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಇವಾಗ ಏನಂದ್ರೆ ಇವಾಗ ಸದ್ಯಕ್ಕೆ ಕನ್ನಡಕ ಏನಾದ್ರು ರೆಡಿ ಇತ್ತಂದ್ರೆ ಇವಾಗ ರೀಡಿಂಗ್ ಆಸು ಅಂತ ಹೇಳ್ತೀವಿ. ಸರ್ ಹೇಳಿದ್ರು ದೂರಕ್ಕೆ ಏನಾದ್ರು ತೊಂದರೆ ಇದೆ ಅಥವಾ ಹತ್ರಕ್ಕೆ ಏನಾದ್ರು ತೊಂದರೆ ಇದೆ ಅವ್ರಿಗೆ ನೀಟಾಗಿ ಹೇಳಿ ಅಂತ ಅಂದ್ಬಿಟ್ಟು. ಸೊ ಹತ್ರಕ್ಕೆ ಏನಾದ್ರು ತೊಂದರೆ ಅಂತಂದ್ರೆ ನಮಗೆ 40 ವರ್ಷ ಆದ್ಮೇಲೆ ತೊಂದರೆ ಬಂತು. ಸೊ ಅಂದ್ರೆ ರೀಡಿಂಗ್ ಆಸು 40 ವರ್ಷ ಆದ್ಮೇಲೆ ರೀಡಿಂಗ್ ಆಸು ಹಾಕ್ಬೇಕಾಗುತ್ತೆ. ಸೊ ಆದ್ಮೇಲೆ ಅಂದ್ರೆ ಆ ಥರ ರೆಡಿಗಳೇ ಇಷ್ಟವಾಗಿ ಕೊಡ್ತೀವಿ. ಅದಾದ್ಮೇಲೆ ಸಪೋಸ್ ಅವ್ರಿಗೆ ಏನಾದ್ರು ದೂರದೃಷ್ಟಿ ದೋಷ ಕೂಡ ಇರುತ್ತೆ. ಸೊ ಆ ಟೈಮಲ್ಲಿ ಅದು ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಸೊ ಅದು ರೆಡಿ ಇರಲ್ಲ. ಸೊ ಅದನ್ನ ನಾವು 15 ದಿನ ಕಾಲಾವಕಾಶ ತಗೊಳ್ತೀವಿ. ಸೊ ಅದನ್ನ ನಾವು ರೆಡಿ ಮಾಡಿಬಿಟ್ಟು ಕೊಡ್ತೀವಿ. ಸೊ ಅದಾದ್ಮೇಲೆ ಮತ್ತೆ ಏನಂತ ಅಂದ್ರೆ ಇವಾಗ ಕಣ್ಣಲ್ಲಿ ಏನೋ ಕೊರೆ ಬಂದಿರುತ್ತೆ, ಕಣ್ಣಲ್ಲಿ ಏನೋ ಕೊರೆ ಅಥವಾ ಡಯಾಬಿಟಿಕ್ BP ಶುಗರ್ ಇರುತ್ತೆ. ಸೊ ಅದರಿಂದ ಏನಾದ್ರು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಏನಾದ್ರು ಆ ಥರ ಸಮಸ್ಯೆ ಇತ್ತಂದ್ರೆ ನಾವು ಆಸ್ಪತ್ರೆಗೆ ಬರಕ್ಕೆ ಹೇಳ್ತೀವಿ. ಸೊ ಹಾಸ್ಪಿಟ್ಲಿಗೆ ಬರಕ್ಕೆ ಹೇಳಿ ಕಣ್ಣಿಗೆ ಕೊರೆ ಇತ್ತಂದ್ರೆ ನಾವು ಧರ್ಮಸ್ಥಳ ಸಂಘದ ಕಾರ್ಡ್ ಏನಾದ್ರು ಇತ್ತಂತಂದ್ರೆ ಆರೋಗ್ಯ ಬರುತ್ತಲ್ಲ, ಸೊ ಆ ಕಾರ್ಡ್ ಏನಾದ್ರು ಇತ್ತಂದ್ರೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ. ಅದಾದ್ಮೇಲೆ ಯಶಸ್ವಿನಿ ಕಾರ್ಡ್ ಅಂತ ಇರ್ತವಲ್ಲ, ರೈತರದ್ದು ಯಶಸ್ವಿನಿ ಕಾರ್ಡ್ ಇರುತ್ತಲ್ಲ, ಸೊ ಯಶಸ್ವಿನಿ ಕಾರ್ಡ್ ಕೂಡ ಇತ್ತಂದ್ರೆ ಅದು ಕೂಡ ನಿಮಗೆ ಉಚಿತವಾಗಿ ಆಪರೇಷನ್ ಕೂಡ ಮಾಡಲಾಗುತ್ತದೆ. ಸೊ ಮತ್ತೆ ಏನಂತಂದ್ರೆ ಇವಾಗ ಸಪೋಸ್ ನಮ್ಗೇನು ಕಾರ್ಡ್ ಇಲ್ಲ ಅಂತ ಅಂದ್ರೆ ಸೊ ರಿಯಾಯಿತಿ ದರದಲ್ಲಿ ಇವಾಗ ಸರ್ ಹೇಳಿದ್ರು ಅಂದ್ರೆ ಬೇರೆ ಕಡೆ ಹೋದ್ರೆ ನಿಮ್ಗೆ ಸಪೋಸ್ ನಮ್ದು ಪ್ರೈವೇಟ್ ಹಾಸ್ಪಿಟಲ್, ಸೊ ನೀವು ಡೈರೆಕ್ಟ್ ಆಗಿ ಬಂದ್ರೆ ಏನಾಗುತ್ತೆ ಅಂತ ಅಂದ್ರೆ ಆ ಸರ್ಜರಿ ಸರ್ 40,000 ಆ ಥರ ಆಗುತ್ತೆ. ಸೊ ಅದು ನಿಮಗೆ ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಇರುತ್ತೆ. ಇವಾಗ ನಿಮ್ಗೆ 5,000 ರೂಪಾಯಿನೇ ಸ್ಟಾರ್ಟ್ ಆಗುತ್ತೆ ಸರ್ಜರಿ. ಸೊ ಆ ಥರ ನಿಮಗೆ ಸ್ಪೆಷಲಿಟಿ ಸಿಗುತ್ತೆ. ಅದಾದ್ಮೇಲೆ ಇವಾಗ ಮತ್ತೆ ಅಲ್ಲಿ ಕನ್ಸಲ್ಟೇಷನ್ ಫೀಸ್ ಅಂತ ಏನಿರುತ್ತಲ್ಲ ಅದು ಕೂಡ ನಿಮಗೆ ಉಚಿತವಾಗಿರುತ್ತೆ. ಸೊ ಮತ್ತೆ ಇವಾಗ ಕಣ್ಣಿಂದ ನಮ್ಗೆ ಯಾವ ಥರ ತೊಂದರೆ ಆಗ್ತಾ ಇದೆ. ಸೊ ಇವಾಗ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ತೊಂದರೆ ಬರ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ತೊಂದರೆ ಬರ್ತಾ ಇದೆ ಅಂತಂದ್ರೆ ಏನಕ್ಕೆ ತೊಂದರೆ ಬರ್ತಾ ಇದೆ? ಸೊ ಚಿಕ್ಕ ಮಕ್ಕಳು ನಾವು ಆಟ ಆಡಕ್ ಬಿಡ್ತಾ ಇಲ್ಲ. ಫಸ್ಟ್ ಏನಂತಂದ್ರೆ ಮುಂಚೆ ನಾವೆಲ್ಲ ಇವಾಗ ಸ್ಕೂಲ್ಗೆ ಹೋಗ್ಬೇಕಂತಂದ್ರೆ ನಾವು ಅಟ್ಲೀಸ್ಟ್ 1 hour 2 hour ಆಟ ಆಡ್ತಾ ಇದ್ವಿ. ಸೊ ಇವಾಗೆಲ್ಲ ನಾವು ಚಿಕ್ಕ ಮಕ್ಕಳಿಗೆ ಏನಕ್ಕೆ ಕಟ್ಟ ಆಗ್ತಾ ಇದ್ವಿ. ಸೊ ಏನಕ್ಕೆ ಅಂದ್ರೆ ಅವ್ರು ಓದ್ಬೇಕು, ಫಸ್ಟ್ ರ್ಯಾಂಕ್ ಬರ್ಬೇಕು. ಅವ್ನ ಮಗು ಹೆಂಗೆ ಇರಲಿ ಏನಿರಲಿ ಫಸ್ಟ್ ರ್ಯಾಂಕ್ ಇರಬೇಕು. ಮತ್ತೆ ನಾವೇನು ಹೆಲ್ತ್ ಬಗ್ಗೆ ಏನಂದ್ರೆ ನಾವು ಕಾನ್ಸಿಯಸ್ ಮಾಡಲ್ಲ. ಸೊ ಅದರಿಂದ ಏನಾಗ್ತಾ ಇದೆ, ಮಕ್ಕಳಿಗೆ ಕಣ್ಣಿನ ತೊಂದರೆ ಆಗ್ತಾ ಇದೆ. ಅದಾದ್ಮೇಲೆ ಇವಾಗ ಅಂದ್ರೆ ಇವಾಗ ನಾವು ಓಡಾಡ್ತೀವಿ, ಇವಾಗ ನಾವು ದೊಡ್ಡವ್ರಿಗೆ ಕೂಡ BP ಶುಗರ್ ಬರ್ತಾ ಇದೆ. ಸೊ ಅದರಿಂದ ನಮ್ಮ ಕಣ್ಣಿಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಅದು ಕೂಡ ಸ್ಕ್ಯಾನಿಂಗ್ ಮಿಷನ್ ಕೂಡ ಇಲ್ಲಿ ತಂದಿದ್ವಿ ನಾವು. ಅದು ನಮ್ಗೆ ಯಾವ ತರ ತೊಂದರೆ ಆಗ್ತಾ ಇದೆ. ಸೊ ಮುಂಚೆ ಏನಾಗ್ತಾ ಇತ್ತು, ಬರೀ ಕಣ್ಣಿನ ಪೊರೆಯಿಂದ ಮಾತ್ರ ತೊಂದರೆ ಬರ್ತಾ ಇತ್ತು. ಕಣ್ಣಿನ ಪೊರೆ ಬರ್ತಾ ಇತ್ತು, ಸರ್ಜರಿ ಮಾಡ್ತಾ ಇದ್ವಿ, ನಮ್ಗೆ ದೃಷ್ಟಿ ಬರ್ತಾ ಇತ್ತು. ಸೊ ಇವಾಗ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಏನಾಗ್ತಾ ಇದೆ ಅಂತಂದ್ರೆ ಇವಾಗ ಪ್ರತಿ ನಾವು ಒಂದು 50-60 ಜನ ಪೇಷಂಟ್ ಚೆಕ್ ಮಾಡಿದ್ವಿ ಅಂತ ಅಂದ್ರೆ ಅದರಲ್ಲಿ ಒಂದು 10 ಜನ ಕಾಲ್ಗಳು ಡಯಾಬಿಟಿಕ್ ರೆಟಿನೋಪತಿ ಅಂತ ಇರ್ತೀವಿ. ಸೊ ಡಯಾಬಿಟಿಕ್ ರೆಟಿನೋಪತಿ ಅಂತ ಅಂದ್ರೆ ಕಣ್ಣಿನ ಮಧ್ಯದಲ್ಲಿ ಡ್ಯಾಮೇಜ್ ಆಗುತ್ತೆ. ಅಂದ್ರೆ ಇವಾಗ ಒಂದು ಬಲ್ಬ್ ಇದೆ ಅಂತ ಅಂದ್ರೆ ನಾವು ಬಲ್ಬ್ ತೆಗೆದು ಬಲ್ಬ್ ಹಾಕಿದ್ರೆ ನಮಗೆ ಕರೆಂಟ್ ಬರೋದು, ಅಂದ್ರೆ ನಮಗೆ ಬಲ್ಬ್ ಉರಿಯುತ್ತೆ. ಸಪೋಸ್ ಹಿಂದ್ಗಡೆ ವೈರ್ ಏನಾದ್ರು ಕಟ್ ಆಗಿತ್ತು ಅಂದ್ರೆ ನಾವು ಏನ್ ಮಾಡಿದ್ರು ಕೂಡ ಅದು ದೃಷ್ಟಿ ಬರಲ್ಲ. ಸೊ ನಾವು ಏನಂತಂದ್ರೆ BP ಶುಗರ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೀವು ನಂಗೆ BP ಶುಗರ್ ಇದೆ ಅಂತ ಅಂದ್ರೆ ಸೊ 6 ತಿಂಗಳಿಗೊಂದ್ಸತಿ ಹೋಗ್ಬಿಟ್ಟು ಕಣ್ ಚೆಕಪ್, ಕಿಡ್ನಿ ಚೆಕಪ್, ಸೊ ಅದೆಲ್ಲ ಕೂಡ ನೀವು ಏನ್ ಮಾಡ್ಬೇಕಾಗುತ್ತೆ, ಮಾಡಿಸ್ಬೇಕಾಗತ್ತೆ. ಸೊ ಮೊಬೈಲ್ ಅಂದ್ರೆ ಮಕ್ಕಳಿಗೆ ಮೊಬೈಲ್
ಕೊಟ್ಟಿರೋದೇ ನಾವು ಸರ್. ಸೊ ಇವಾಗ ಹೆಂಗಂತ ಅಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡ್ಲಿಕ್ಕೆ ಅಂತ ಅಂದ್ರೆ ಸೊ ಮಗು ಇವಾಗ ಹಠ ಮಾಡ್ತಾ ಇರುತ್ತೆ. ಮಗು ಏನೋ ಊಟ ಮಾಡಲಿಲ್ಲ ಅಂತ ಅಂದ್ರೆ ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಕೊಟ್ಟಿದ್ದೆ ನಾವು. ಸೊ ಅದರಿಂದ ಏನಾಗ್ತಿರುತ್ತೆ, ಮಗು ಅದಕ್ಕೆ ಅಡ್ಯಾಪ್ಟ್ ಆಗಿರುತ್ತೆ. ಇವಾಗ ಸಪೋಸ್ ನಾಳೆ ಮಗು ಆಗುತ್ತೆ ಏನೋ ಆಗುತ್ತೆ ಅಂತಂದ್ರೆ ಆ ಮಗುಗೆ ನೀವು ಮೊಬೈಲೇ ಕೊಡ್ಲಿಲ್ಲ ಅಂತಂದ್ರೆ ಸೊ ಹಂಗೆ ಏನಾದ್ರು ನೀವು ಇವಾಗ ಮುಂಚೆ ಎಲ್ಲ ಏನಂತ ಅಂದ್ರೆ ಆಚೆ ಕರ್ಕೊಂಡ್ಬಂದ್ಬಿಟ್ಟು ಊಟ ಮಾಡಿಸ್ಬೇಕು. ಸೊ ಅದು ನಾವು ಅಳವಡಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವೇ ಮಕ್ಕಳಿಗೆ ಮೊಬೈಲ್ ಕೊಡ್ತೀವಿ, ನಮ್ದೇನೋ ಒಂದು ಕೆಲಸ ಇರುತ್ತೆ, ನಾವೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ನಾವೇನೋ ಕೆಲಸ ಮಾಡ್ತಾ ಇದ್ರೆ ಆ ಮಗು ನಾಳೆ ನೆಕ್ಸ್ಟ್ ಬೇಕಾದಾಗ ಮೊಬೈಲೇ ಬೇಕಾಗುತ್ತೆ. ನಾವು ಒಂದು ಮಗುನ ಕರ್ಕೊಂಡ್ರು ಕೂಡ ನೀವು ಬೇಡ ನಮ್ಗೆ ಮೊಬೈಲೇ ಬೇಕಾಗುತ್ತೆ, ಯಾಕಂದ್ರೆ ಅದರಲ್ಲಿ ಎಷ್ಟು ಚೆನ್ನಾಗಿರೋ ಏನೋ ರೀಲ್ಸ್ ಅದೆಲ್ಲ ಬರುತ್ತೆ. ಸೊ ಫಸ್ಟ್ ಏನಂತಂದ್ರೆ ನಾವು ಮಕ್ಕಳಿಗೆ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಗೆ ಏನಂತಂದ್ರೆ ನಾವು ಮಕ್ಕಳ ಮುಂದೆ ಮೊಬೈಲ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಫಸ್ಟ್ ಏನು ನಮ್ಮ ಕಡೆ ಇದ್ಕೊಂಡು ನಾವು ಮಕ್ಕಳಿಗೆ ಏನಾದ್ರು ಸರಿ ಇರಲ್ಲ. ಸೊ ನಾವೇ ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡಕ್ ಹೋಗಲ್ಲ. ಸೊ ಅದೊಂದು ಇದು. ಅದಾದ್ಮೇಲೆ ಮೊಬೈಲು ಸ್ವಲ್ಪ ಅಂದ್ರೆ ಇವಾಗ ಕಾಲೇಜು ಆಮೇಲೆ ಸ್ಕೂಲಲ್ಲಿ ಎಲ್ಲ ಸ್ಮಾರ್ಟ್ ಫೋನ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ಎಲ್ಲ ಇರುತ್ತೆ. ಇವಾಗ ಯಾರು ಬೋರ್ಡ್ ಕೂಡ ಇದು ಮಾಡಲ್ಲ. ಸೊ ಅದರಿಂದ ಏನಾಗ್ತಾ ಇದೆ, ಸೊ ಅಂದ್ರೆ ಇವಾಗ ನೀವು ಹೇಳ್ಬೇಕು ಸರ್, ಇವಾಗ ಏನಂತ ಅಂದ್ರೆ ನೋಟ್ಸ್ ಕೊಡಿ ಅವರಿಗೆ. ಇವಾಗ ನಾವೇನಾದ್ರೂ ಸಪೋಸ್ ನಿಮ್ಮ ಮಕ್ಕಳಿಗೆ ಏನಾದ್ರು ಹೇಳಕ್ ಹೋದ್ರೆ ಮೊಬೈಲ್ ಯೂಸ್ ಮಾಡ್ಬೇಡಿ, ನೋಟ್ಸ್ ಮೊಬೈಲಲ್ಲಿ ಬಿಡ್ತಾರೆ, ಅವಾಗ ಏನ್ ಮಾಡ್ಬೇಕು ಅಂತ ಮಕ್ಕಳಿಗೆ ಕೇಳ್ತಾರೆ. ಆದಷ್ಟು ಏನ್ ಮಾಡ್ಬೇಕಂತಂದ್ರೆ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಮೊಬೈಲ್ ಅಂತ ಒಂದೇ ಅಲ್ಲ, ನಾವು ಓದೋದಾಗ್ಲಿ ಇದು ಆಗ್ಲಿ ಅಂತ ಅಂದ್ರೂ ಕೂಡ ಫಸ್ಟ್ ಚೆನ್ನಾಗಿರೋ ಬೆಳಕು ಇರ್ಬೇಕು. ನಾವು ಮೊಬೈಲ್ ನೋಡ್ಬೇಕಂದ್ರೂ ಕೂಡ ಅಷ್ಟೇ, ನೋಡ್ತೀರಾ ನಿಮಿಷ ನೋಡ್ತೀರಾ, ಲೈಟ್ ಆಫ್ ಮಾಡ್ಬಿಟ್ಟು ಯಾವತ್ತೂ ಮೊಬೈಲ್ ನೋಡ್ಬಾರ್ದು. ಅದಾದ್ಮೇಲೆ ನಾವು ಓದ್ಬೇಕು ಬರೀಬೇಕು ಅಂತ ಅಷ್ಟೇ, ಬೆಳಕು ಚೆನ್ನಾಗಿರ್ಬೇಕು. ಸೊ ನಾವು ಬೆಳಕು ಚೆನ್ನಾಗಿತ್ತಂದ್ರೆ ನಮ್ಮ ಕಣ್ಣಿಗೆ ಏನಾಗಲ್ಲ, ಟ್ರಸ್ಟ್ ಆಗಲ್ಲ. ವ್ಯಕ್ತಿಗಳಿಗೂ ಒಂದು ಸೌಲಭ್ಯ ದೊರಕಬೇಕಂತೇಳಿ ನಮ್ಮ ಪರಮ ಪೂಜ್ಯರು ಒಂದು ದೊಡ್ಡ ಆಸೆಯಂತೆ ಇವತ್ತು ಕಾರ್ಯಕ್ರಮಗಳು, ನೂರಾರು ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದ ಬಡ ಜನತೆಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ, ಶುದ್ಧವಾದ ನೀರು, ಗಾಳಿ, ಪ್ರಕೃತಿನ ಉಳಿಸ್ಬೇಕು ಅಂತೇಳಿ ಇವತ್ತು ಲಕ್ಷಾಂತರ ಗಿಡಗಳನ್ನ ನೆಡೋದಾಗಿರ್ಬೋದು. ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರದೇ ಒಂದು ಅತಿ ಹೆಚ್ಚು ಅಂಕಗಳು ಗಳಿಸಂಥವ್ರಿಗೆ ಒಂದು ಮಾಸ್ಟರ್ಸ್ನ ಕೊಡ್ತಾ ಇರೋಂಥದ್ದು, ವಿದ್ಯಾರ್ಥಿ ವೇತನ ಕೊಡ್ತಂಥದ್ದು, ಒಂದು ಲ್ಯಾಪ್ಟಾಪ್ನ ಕೊಡ್ತಾ ಇರೋಂಥದ್ದು ಕಾರ್ಯಕ್ರಮಗಳು ಸಾಕಷ್ಟು ಕೊಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ಏಳಿಗೆಗೂ ಸಾಕಷ್ಟು ದೂರದೃಷ್ಟಿ ಇಟ್ಕೊಂಡು ನಮ್ಮ ಪೂಜ್ಯರು ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇವರಿಗೆ ದೃಷ್ಟಿ ಹಾಸ್ಪಿಟಲ್ನ ಒಂದು ಸಹಯೋಗದಿಂದ, ನಮ್ಮ ಸಂಜಯ್ ಸರ್ ಅವರ ಒಂದು ಸಹಯೋಗದಿಂದ ಇವತ್ತು ಉಚಿತ ಸ್ಪೆಕ್ಸ್ ಕೊಡುವಂಥದ್ದು, ಅನೇಕ ಬ್ಲಡ್ ಕ್ಯಾಂಪ್ಗಳಾಗಿರ್ಬೋದು, ಉಚಿತ ಪುಸ್ತಕ ವಿತರಣೆ, ಮಾಸಾಸನ ವಿತರಣೆಗಳಾಗಿರ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಆಮೇಲೆ ವೃದ್ಧ ದಂಪತಿಗಳಿಗೆ ಅವರಿಗೆ ಒಂದು ಕಿಟ್ಗಳನ್ನ ಕೊಟ್ಟು ಅವರ ಒಂದು ನೆರವು ಕೊಡುವಂಥದ್ದು, ಸುಮಾರು ಸಾವಿರಾರು ಜನಕ್ಕೆ ಪ್ರತಿ ತಿಂಗಳು ಒಂದು ವೃದ್ಧಾಪ್ಯ ವೇತನ ಕೊಡುವಂಥದ್ದು, ಇಂಥದ್ದು ಸಾಕಷ್ಟು ಕಾರ್ಯಗಳು ನಮ್ಮ ಧರ್ಮಸ್ಥಳ ಪೂಜ್ಯರ ಒಂದು ದೂರದೃಷ್ಟಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಆ ಒಂದು ಕಾರ್ಯಗಳು ನಿರಂತರವಾಗಿ ನಡೀಲಿ. ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲರಿಗೂ ಇದೊಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಈ ಒಂದು 4 ಮಾತುಗಳನ್ನು ಎಲ್ಲ ಇದಕ್ಕೆ ನಮ್ಮ ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆಯಿಂದ ಉಚಿತ ಕಣ್ಣು ತಪಾಸಣೆ ಹಾಗೂ ಅವರಿಗೆ ಕನ್ನಡಕ ಸ್ಪೆಕ್ಸ್ನ ವಿತರಣೆ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು ತುಂಬ ಒಂದು ಸಂತಸದ ಸುದ್ದಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಂಕರ ಮಠದ ಅಧ್ಯಕ್ಷರು ನಮ್ಮ ಕೃಷ್ಣ ಸರ್ ಅವರು ಆಗಮಿಸಿದ್ದಾರೆ. ಹಾಗೆ ಅದೇ ರೀತಿ ನಮ್ಮ ದೃಷ್ಟಿ ಹಾಸ್ಪಿಟಲ್ನ ಸಂದೀಪ್ ಸರ್ ಅವರು ಆಗಮಿಸಿದ್ದಾರೆ. ನಮ್ಮ ಮೇಡಮ್ ಅವರು ಇದ್ದಾರೆ. ನಮ್ಮ ಅರುಣಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ